ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇವತ್ತು ನೀರನ್ನ ಸ್ಥಗಿತ ಮಾಡಿ ಅನಿರ್ದಿಷ್ಟ ಮುಷ್ಕರವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಈ ಮುಷ್ಕರದ ಕೈ ಬಿಡಲ್ಲ. 20-25 ವರ್ಷಗಳಿಂದ ತುಮಕೂರು ನಾಗರಿಕರಿಗೆ ಯಾವುದೇ ಅಡಚಣೆ ಆಗದಂತೆ ನೀರು ಸರಬರಾಜು ಮಾಡಿಕೊಂಡು ಇವತ್ತು ನಾವು ಒಂದು 4-5 ಬೇಡಿಕೆಗಳನ್ನು ಇಟ್ಟು ನಮಗೆ ನೇರ ಪಾವತಿ, ನೇರ ನೇಮಕಾತಿ ಮತ್ತು ಖಾಲಿ ಹುದ್ದೆ ಭರ್ತಿ ನೇರವಾಗಿ ನೇಮಕಾತಿ ಮಾಡ್ಕೊಬೇಕು. ಮತ್ತು ಪೌರ ಕಾರ್ಮಿಕರ ಮಾದರಿಯಲ್ಲಿ ನಮಗೆ ನೇಮಕಾತಿ ಆಗಬೇಕು ಅಂತ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ, ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ, ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಮತ್ತೆ ಪೌರ ಕಾರ್ಮಿಕರ ಮಾದರಿಯಲ್ಲಿ ನಮಗೆ ನೇಮಕಾತಿ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಕಳೆದ ಹಲವಾರು ಬಾರಿ ಮನವಿಗಳನ್ನು ಮಾಡಿದ್ದೇವೆ ಸರ್ಕಾರಕ್ಕೆ. ಸರ್ಕಾರದವರು ನಿಮಗೆ ಪೌರ ಕಾರ್ಮಿಕರ ಥರ ನೇರಪಾವತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಾಡಿಲ್ಲ. ಈ ಬಜೆಟ್ನಲ್ಲಿ 25-26ನೇ ಸಾಲಿನ 7ನೇ ತಾರೀಕಿನ ಬಜೆಟ್ನಲ್ಲಿ ನಮಗೆ ನೇರಪಾವತಿ ಮಾಡಬೇಕು ಅಂತ ಹೇಳಿಬಿಟ್ಟು ಮನವಿ ಕೊಟ್ಟು ನಾವು ಇವತ್ತು ನೀರನ್ನ ಸ್ಥಗಿತ ಮಾಡಿ ಅನಿರ್ದಿಷ್ಟ ಮುಷ್ಕರವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಈ ಮುಷ್ಕರದ ಕೈ ಬಿಡಲ್ಲ. ಮತ್ತು ಯಾವುದೇ ಅಧಿಕಾರಿಗಳು ಬಂದು ಭರವಸೆ ಕೊಟ್ಟರೆ ನಾವು ಈ ಹೋರಾಟ ನಿಲ್ಲಲ್ಲ. ಈ ಹೋರಾಟಕ್ಕೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಬಂದು ನಮಗೆ ಇಲ್ಲಿ ಮನವಿ ಕೊಟ್ಟು ನಮ್ಮ ಭರವಸೆ ಈಡೇರಿಸೋವರೆಗೂ ನಾವು ಎದ್ದೇಳಲ್ಲ. ಮತ್ತು ಈ ನಮ್ಮ ಹೋರಾಟಗಳು ಮುಂದುವರಿತವೆ ಅಂತ ಹೇಳಿ ತುಮಕೂರು ಜಿಲ್ಲಾ ನೀರು ಸರಬರಾಜು ನೌಕರರ ಸಂಘದ ಅಧ್ಯಕ್ಷನಾಗಿ ನಾನು ಈ ಮಾತನಾಡ್ತಾ ಇದ್ದೀನಿ. ಜಿಲ್ಲಾ ನೀರು ಸರಬರಾಜು ನೌಕರರ ಸಂಘಕ್ಕೆ ಏನೇ ಬರಲಿ ಬೇಕೇ ಬೇಕು, ಬೇಕೇ ಬೇಕು.